ಜೊತೆಗೆ ಅಲ್ಲು ಅರ್ಜುನ್ ಅವರ ಅಭಿಮಾನಿ ತಾವು ಕೂಡ. ಅಂದರೆ ಕರ್ನಾಟಕದಲ್ಲಿ ಏನೇ ಕೆಲಸಗಳಾದರೂ ಬನ್ನಿ ಅವ್ರದ್ದು ನೀವು ನಿಂತು ಕೆಲಸ ಮಾಡ್ತೀರಿ. ಸೊ ಆ ಒಂದು ಒಡನಾಟ ಅಷ್ಟೊಂದು ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಸೊ ಈವನ್ ಹೈದರಾಬಾದ್ಗೆ ಆಗಿಂದಾಗೆ ಹೋಗಿ ಭೇಟಿ ಆಗ್ತಾ ಇರ್ತೀರಿ ಸರ್. ಅದು ಇವಾಗಿಂದಲ್ಲ, 2009ರಿಂದನೂ ನಮ್ದ್ರಲ್ಲಿ ಅಲ್ಲು ಅರ್ಜುನ್ ಅಪ್ಪು ಸರ್ ಇಬ್ಬರೇ ಇದ್ದಿದ್ದಲ್ಲ ಸರ್. ನಮ್ಮದು ಹೊಸಪೇಟೆ ಅಂದರೆ ಬಳ್ಳಾರಿ ಡಿಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ತೆಲುಗು ಟಚ್ ಇತ್ತು ಸರ್ ಅಷ್ಟೇ. ಬಟ್ ಆದರೆ ನಾವು ದೊಡ್ಡ ಮನೆಯೇ ಸರ್. ಬಟ್ ಅಲ್ಲು ಅರ್ಜುನ್ ಅವ್ರ ಪರ್ಸ್ನಲ್ ಇಷ್ಟ, ಯಾಕಂದರೆ ಅವ್ರ ಫ್ಯಾನ್ ಆಗಿ ಹೋಗ್ತಾ ಹೋಗ್ತಾ ಅವ್ರ ಪರ್ಸ್ನಲ್ ಕೆಲಸಗಳೆಲ್ಲ ಮಾಡಿದ್ವಿ. ಈಗ ಅವ್ರದ್ದು ಕರ್ನಾಟಕದ ಏನಾದರೂ ಸೋಷಿಯಲ್ ಮೀಡಿಯಾದಾಗಲಿ ಏನೋ ಇವೆಂಟ್ಸ್ಗಳಿದ್ರು ನಾವೇ ನೋಡ್ಕೋತೀವಲ್ಲ ಸರ್. ಅವ್ರಿಗೂ ಅಷ್ಟೇ ಸರ್, ಅವ್ರದ್ದು ಒಂದು ಇನ್ಸ್ಪಿರೇಷನ್ ನಮಗೆ. ಅವ್ರೇನಾದ್ರೆ ಯಾವಾಗಲೂ ಕೆಲಸ, ಅವ್ರು ಹಿಂಗೆ ಯಾವಾಗಲೂ ತೆಲುಗಲ್ಲಿ ಹೇಳ್ತಿರ್ತಾರೆ, ಕೆಲಸ ಮಾಡ್ರೋ, ಯಾವಾಗಲೂ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡ್ತಾಯಿರಿ. ಸೊ ಅವ್ರ ಮ್ಯಾನೇಜರ್ಗೂ ಮೊನ್ನೆ ನಮ್ಮ ಶರತ್ ಇದ್ದಾರೆ, ಪೋಸ್ಟರ್ ನೋಡಿದ ತಕ್ಷಣ ಒಂದು ಡೈರೆಕ್ಷನ್ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಫೋನ್ ಮಾಡಿದ್ರು. ರಘು ತುಂಬ ಖುಷಿ ಆಯಿತು, ನೀನು ಮಾಡಪ್ಪ, ಏನೇ ಸಪೋರ್ಟ್ ಇದ್ರು ಕೇಳ್ರಪ್ಪ, ನಾವೆಲ್ಲ ಇರ್ತೀವಿ, ಒಳ್ಳೇದಾಗಲಿ ಅಂತ. ಸೊ ಎಲ್ಲರೂ ಸರ್, ಅಂದರೆ ನಾನು ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಒಂದಿಷ್ಟು ಒಳ್ಳೊಳ್ಳೆ ಜೀವಗಳಿದ್ದಾವೆ ಸರ್. ಎಲ್ಲರೂ ವಿಶ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಖುಷಿ ಆಗ್ತಿದೆ ಕಣೋ, ಡೈರೆಕ್ಷನ್ ಮಾಡ್ತಿದ್ದೆ ಅಂತ, ಒಳ್ಳೇದಾಗಿ ಸರ್. ನಾನು ಏನು ಮಾಡ್ತೀನಿ ಏನೋ ಗೊತ್ತಿಲ್ದಂಗೆ ನನಗೊಂದು ವಿಶ್ ಮಾಡ್ತಿದ್ದಾರಲ್ಲ ಸರ್, ಅದಕ್ಕೆ ಆ ಒಂದು ಭಯಕ್ಕಾದರೂ ನಾನು ಚೆನ್ನಾಗಿ ಮಾಡ್ತೀನಿ ಸರ್. ಸಿನಿಮಾದ ಆಚೆಗೆ ಮಾತಾಡೋದಾದ್ರೆ ಒಂದಷ್ಟು ವಿಚಾರಗಳನ್ನು ಹಳೆ ಸಿನಿಮಾಗಳು ಅಥವಾ ನಂತರದಲ್ಲಿ ಬಂದಂಥ ಸಿನಿಮಾಗಳು, ಅಂದರೆ ಅಂದರೆ 2000 ನಂತರ ಹೀಗೆ ಬರ್ತಿರುವಂಥ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು ನೀವು ಅಬ್ಸರ್ವ್ ಮಾಡ್ತಿರ್ತೀರಿ, ನೋಡ್ತಾ ಇರ್ತೀರಿ. ಸೊ ಸಿನಿಮಾ ಯಾಕೆ ಸೋಲ್ತು, ಕಾರಣ ಏನು ಅಂತೆಲ್ಲ ಹುಡುಕ್ತಾ ಇರ್ತಾರೆ. ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಅದನ್ನು ಆ್ಯಕ್ಚುಲಾಗಿ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾಗಳು ಸೋಲಕ್ಕೆ ಕಾರಣ ಏನು ಅಂತ ಸರ್, ನಾನು ಇಲ್ಲೊಬ್ಬ ಕಾಮನ್ ಆಡಿಯನ್ ಸರ್. ನಾನು ಇಲ್ಲಿ ಯಾವ ಡೈರೆಕ್ಟ್ರು ಅಥವಾ ನಾನೇನು ಡೈರೆಕ್ಟ್ ಆಗಿಲ್ಲ ಸರ್ ಇನ್ನು. ನಾನೊಬ್ಬ ಕಾಮನ್ ಆಡಿಯನ್ಗೆ ಹೇಳ್ತೀನಲ್ಲ ಸರ್, ನೀವು ಸಿನಿಮಾ ಕೊಡ್ರಿ, ಏನಾರು ಹೊಸ್ದಾಗಿದ್ದಾಗ ಜನ ನೋಡ್ತಾರೆ ಸರ್. ಈಗ ಅಂತ ಬಂದು ನಾನು ಕೂತ್ಕೊಂಡೆಲ್ಲ ಯಾರನ್ನ ಬೇಕಾದ್ರೂ ಮೀಟ್ ಮಾಡ್ಬೋದು, ನಾನೇ ಒಂದು ಫ್ಯಾಂಟಸಿ ಒಳ್ಳೆ ಕ್ರಿಯೇಟ್ ಮಾಡ್ಬೋದು. ಇಂಥ ಒಂದು ಟೈಮಲ್ಲಿ ನೀವು ಮತ್ತೆ ಜನನ ಬ್ಲೇಮ್ ಮಾಡ್ಬಿಡ್ತೀರಾ, ಚೆನ್ನಾಗಿಲ್ಲ, ನನ್ನ ಸಿನಿಮಾ ಚೆನ್ನಾಗಿತ್ತು ನೋಡಿ. ಆಮೇಲೆ ನಿಮ್ಮ ಸಿನಿಮಾನ ಎಡಿಟಿಂಗ್ ಟೇಬಲಲ್ಲಿ ನೋಡಿ ನೀವು ಜಡ್ಜ್ ಮಾಡಬೇಡಿ. ನೀವು ಒಂದು ಸರಿ ನೋಡಿದ್ರೆ ಇಷ್ಟ ಆಗುತ್ತೆ, 10 ಸರಿ ನೋಡಿದ್ರೆ ಇನ್ನೂ ಸಖತ್ತಾಗುತ್ತೆ, 100 ಸರಿ ನೋಡಿದ್ರೆ ಅದು ನಿಮ್ಮ ಕಣ್ಮುಂದೆನೇ ಇರುತ್ತೆ. ಆ ಒಂದು ಭ್ರಮೇಲಿ ಬದುಕ್ಬಿಡ್ತೀರ. ಇಲ್ಲ, ಒಂದಿಷ್ಟು ಸಿನಿಮಾನ ಅನಲೈಸ್ ಮಾಡಿ ತಿಳ್ಕೊಳ್ಳಿ, ಏನು ಸಿನಿಮಾ ಅಂತ ನೋಡಿ. ಬಿಫೋರ್ ಕತೆಗೆ ಹೋಗೋಕ್ಕಿಂತ ಒಂದಿಷ್ಟು ಜನಕ್ಕೆ ಜೊತೆ ಕತೆಗಳನ್ನ ಡಿಸ್ಕಸ್ ಮಾಡಿ, ಹೊಸತನ ಕತೆಗಳು ತೋರಿಸಿ. ನೀವು ಆಲ್ರೆಡಿ ಈಗ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಟು ಬಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ, ಆಫ್ಟರ್ ಕೋವಿಡು ವರ್ಲ್ಡ್ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ. ನೀವು ಆ ಸಿನಿಮಾ ಸೀನ್ ಎತ್ತಿ, ಈ ಸಿನಿಮಾ ಸೀನ್ ಎತ್ತಿ, ಆ ಸಿನಿಮಾ ಸೀನ್ ಎತ್ತಿಟ್ರೆ ನೀಟಾಗಿ ಜನ ಅನಲೈಸ್ ಮಾಡಿಬಿಡ್ತಾರೆ. ಆಮೇಲೆ ನೀವೇ ನೆಗೆಟಿವ್ ಮಾಡ್ಕೊಂಬಿಡ್ತೀರ. ಹೊಸ ಕತೆ ಕೊಡಿ, ಏನಾದ್ರು ಹೊಸ್ದಾಗಿ ಮಾಡಿ. ನಿಮ್ಮ ಸಿನಿಮಾ ಕಂಟೆಂಟ್ ಇಟ್ಕೊಂಡು ಏನಾದ್ರು ಒಂದು ಬರ್ರಿ. ಈಗ ನಾವು ಹೋಗ್ತಿರೋದು ಕಂಟೆಂಟ್ ಇಟ್ಕೊಂಡೆ ಸರ್. ಆಮೇಲೆ ಅನ್ಬೋದು ಏನು ಕಂಟೆಂಟ್ ಇಲ್ದಂಗೆ ಸಿನಿಮಾಗಿದ್ದಿಲ್ಲ ಸರ್. ನಮ್ಮವರು, ನಮ್ಮ ಕನ್ನಡ ಜನತೆ ಎಲ್ಲ ಸಿನಿಮಾಗಳನ್ನೂ ನೋಡಿ ಗೆಲ್ಸಿದ್ದಾರೆ ಸರ್. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಿನಿಮಾದಲ್ಲಿ ಅಣ್ಣ ತಂಗಿ ಅಂತ ಒಂದು ಶಿವಣ್ಣನ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ರೀಸೆಂಟಾಗಿ ನಮ್ಮ ನಿಧಿದು ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂದಾಗ ಅದನ್ನು ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಸೊ ಹಂಗೆ ಎಲ್ಲನೂ ನಮ್ಮ ಆಡಿಯನ್ಸು ಎಲ್ಲ ಸಿನಿಮಾನು ನೋಡ್ತಾರೆ ಸರ್. ನೀವು ಹೊಸ್ದಾಗಿ ಕೊಡಿ, ಏನು ಕೊಟ್ಟರು ಹೊಸ್ದಾಗಿ ಮಾಡಿ. ದೇವರನ್ನೇ ಜನ ಇಷ್ಟಪಡ್ತಾರೆ. ಹಳೆ ಪ್ಯಾಟರ್ನ್ಗೆ ಹೋಗ್ಬೇಡಿ. ಜನ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದನ್ನು ನೀವು ಅಪ್ಡೇಟ್ ಆಗಿ ಅಷ್ಟೇ. ಈಗ ನಾನೇ ಸರ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಗೊತ್ತಿರ್ತೀವಿ ವೀಡಿಯೋ ಬಿಡೋಲ್ಲ ಅಂತ. ಯಾಕೆ ಹೇಳಿ, ಅದು ನಾನು ಬೇಕಾಬಿಟ್ಟು ಅಂತ ಮಾಡಿರ್ತೀನಿ. ಹಳೆ ಪ್ಯಾಟರ್ನ್ ಎಲ್ಲರೂ ಮಾಡ್ದಂಗೆ ಮಾಡಿರ್ತೀನಿ. ಹೊಸ್ದಾಗಿ ಏನೋ ಮಾಡ್ಬೇಕಲ್ಲ ಸರ್. ಹೊಸ್ದಾಗಿ ಮಾಡಿದಾಗ ಅಫ್ಕೋರ್ಸ್ ಮಿಲಿಯನ್ ವ್ಯೂಸ್ ಹೋಗುತ್ತೆ. ನನಗೆ ಅಲ್ಲೇ ಸೋಷಿಯಲ್ ಮೀಡಿಯಾನೇ ಹೇಳುತ್ತೆ ಏನು ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಮಾತ್ರ ಸಿನಿಮಾಗೆ ಬರಬೇಡಿ, ಅದನ್ನು ಹೇಳ್ತೀನಿ ಸರ್. ಯಾವತ್ತು ಸೋಷಿಯಲ್ ಮೀಡಿಯಾ ವ್ಯೂಸೇ ಬೇರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿನಿಮಾ ಕಂಟೆಂಟ್ 10 ಮಿಲಿಯನ್ 20 ಮಿಲಿಯನ್ ಸರ್. ಒಂದು ಸಿನಿಮಾ ಟ್ರೈಲರ್ 50 ಮಿಲಿಯನ್ ನೋಡಿರ್ತಾರೆ. 50 ಮಿಲಿಯನ್ ಅಂದರೆ 5 ಕೋಟಿ ಜನ. 5 ಕೋಟಿ ಜನ ಸಿನಿಮಾಗೆ ಬಂದರೆ ಎಂಥ ದೊಡ್ಡಿಟ್ಟು. ಆಮೇಲೆ ಸೋಷಿಯಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾದಲ್ಲಿ ನೀವು ಹೊಸದು ಒಬ್ಬ ವ್ಯಕ್ತಿ ನಿಮಗೆ ನ್ಯಾಯವಾಗಿ 2.5 ಅವರ್ ಟೈಮ್ ಕೊಡ್ತೀರ ಅಂದರೆ ಅವ್ನಿಗೆ ಒಂಚೂರು ನೀವು ಏನಾದ್ರು ಮಾಡಿ. ನಮ್ಮ ಅಪ್ಪು ಸರ್ ಒಂದು ಮಾತು ಹೇಳಿದ್ರು ಯಾವಾಗಲೂ, ಸರ್ ನೀವು ಈ ವಯಸ್ಸಲ್ಲಿ ಹೆಂಗೆ ಕಷ್ಟಪಡ್ತಿದ್ದೀರಾ ಅಂದಾಗ ಒಂದು ಮಾತು ಹೇಳಿದ್ರು. ಒಬ್ಬ ವ್ಯಕ್ತಿ ಬಂದು ನನಗೆ ಒಂದು 150 ರೂಪಾಯಿ 200 ರೂಪಾಯಿ ಕೊಟ್ಟು ನೋಡಿದ್ರೆ ಏನೋ ಸಖತ್ ಕಷ್ಟಪಡ್ತಿದ್ದಂಗೆ ಅದಕ್ಕಾರು ನಾನು ನೋಡಬೇಕಂತ ನಮ್ಮ ಅಪ್ಪು ಸರ್ ಹೇಳ್ತಿದ್ರು. ಅದನ್ನು ನಾನು ಯಾವಾಗ ಅಳವಡಿಸ್ಕೊತೀನಿ ಸರ್. ನಾಳೆ ನಮ್ಮ ಸಿನಿಮಾ ಬಂದು ಸರ್, ಈಗ ಅವ್ನು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾನೆ ಸರ್ ದುಡ್ಡು, ಅವ್ನು ಬಂದು ನಮಗೆ ಕೊಡ್ತಾನೆ ಸರ್ ದುಡ್ಡು. ಅದಕ್ಕೆ ಅಟ್ಲೀಸ್ಟ್ ನಾವು ನ್ಯಾಯ ಕೊಡಿಸ್ಬೇಕಲ್ಲ ಸರ್. ಅವ್ನು ಮೊಬೈಲ್ ತೆಗೆದ್ರೆ 3 ಸೆಕೆಂಡಿಗೆ ಒಂದು ರೀಲ್ ಬರುತ್ತೆ ಸರ್. ಇವಾಗ ಹಿಂಗೆ ಸ್ವೈಪ್ ಮಾಡ್ತಾನೆ. ಅವ್ನಿಗೆ ಇಷ್ಟ ಇಲ್ಲ ಅಂದರೆ 1 ಸೆಕೆಂಡಿಗೆ ರೀಲ್ನ ಸ್ವೈಪ್ ಮಾಡ್ತಾನೆ ಸರ್. ಅಂಥ ಮೈಂಡ್ ಸೆಟ್ಟಲ್ಲಿ ನಾವು ಎಷ್ಟು ಹೊಸ್ದಾಗಿ ಕೊಡಬೇಕು ಸರ್ ಜನಕ್ಕೆ. ಸೊ ಅದೆಲ್ಲ ತಲೆ ಇಟ್ಕೊಂಡು ಬಂದಿರೋ ಸರ್.